ಶನಿ ಶಿಂಗಣಾಪುರ, ಶಿರಡಿ ಸಾಯಿಬಾಬಾ, ಔರಂಗಾಬಾದ್ ಎಲ್ಲೋರ ನೋಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಹಾಗಿದ್ರೆ ನಿಮಗಿಲ್ಲಿದೆ ಗುಡ್ ನ್ಯೂಸ್. ಇಂಡಿಯನ್ ರೈಲ್ವೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶಿರಡಿ ಹಾಗೂ ಇತರ ಸ್ಥಳಗಳನ್ನು ನೋಡಲು ಅದ್ಭುತ ಟೂರ್ ಪ್ಯಾಕೇಜ್ ಅನ್ನ ರಿಲೀಸ್ ಮಾಡಿದೆ. ವರ್ಷಾಂತದಲ್ಲಿ ಶಿರಡಿಗೆ ಹೋಗಬೇಕು ಅಂತ ತೀರ್ಮಾನಿಸಿದ್ದೀರಾ? ಹಾಗಾದ್ರೆ ನಿಮಗಾಗಿ ಇಂಡಿಯನ್ ರೈಲ್ವೆ ಇಲಾಖೆಯಿಂದ ಗುಡ್ ನ್ಯೂಸ್ ಇದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶಿರಡಿ ಹಾಗೂ ಇತರೆ ಸ್ಥಳಗಳನ್ನು ನೋಡಲು ಅದ್ಭುತ ಟೂರ್ ಪ್ಯಾಕೇಜ್ ರೈಲ್ವೆ ಇಲಾಖೆ ರಿಲೀಸ್ ಮಾಡಿದೆ. IRCTC ಶಿರಡಿ ವಿತ್ ಔರಂಗಾಬಾದ್ ಎಂಬ ಪ್ಯಾಕೇಜ್ ತಂದಿದೆ. ಈ ಪ್ರವಾಸದಲ್ಲಿ ನೀವು ಸಾಯಿಬಾಬಾ ದರ್ಶನ, ಔರಂಗಾಬಾದ್, ಎಲ್ಲೋರ ಗುಹೆಗಳು ಹಾಗೂ ಶನಿ ಶಿಂಗಣಾಪುರ ನೋಡಬಹುದು. ಪ್ರವಾಸದ ಪ್ಯಾಕೇಜ್ ಘೋಷಿಸಿದ ದಿನಾಂಕಗಳ ಪ್ರಕಾರ ಈ ಪ್ರವಾಸವು ಪ್ರತಿ ಶುಕ್ರವಾರ ಲಭ್ಯವಿರುತ್ತೆ. ಮೊದಲ ದಿನ ರೈಲು ಕಾಚಿಗೂಡ ರೈಲು ನಿಲ್ದಾಣದಿಂದ ಸಂಜೆ 6:40ಕ್ಕೆ ಹೊರಡುತ್ತೆ. ಎರಡನೇ ದಿನ ಶಿರಡಿಗೆ ಪ್ರಯಾಣ ಬೆಳೆಸಲಾಗುತ್ತೆ. ಸಾಯಿಬಾಬಾ ಅವರ ದರ್ಶನ ಮಾಡಿಸಲಾಗುತ್ತೆ. ಶಿರಡಿ ಭಾರತದ ಮಹಾರಾಷ್ಟ್ರ ರಾಜ್ಯದ ಅಹಮದ್ನಗರ್ ಜಿಲ್ಲೆಯ ರಹಾಟ ತಾಲೂಕಿನ ಸಣ್ಣ ಗ್ರಾಮೀಣ ಪಟ್ಟಣ ಆಗಿದೆ. ಶಿರಡಿ ಒಂದು ಜಾತ್ಯತೀತ ಸ್ಥಳ ಆಗಿದ್ದು ಅಲ್ಲಿ ಎಲ್ಲ ಧರ್ಮಗಳನ್ನ ಒಂದೊಂದಾಗಿ ಪರಿಗಣಿಸಲಾಗುತ್ತೆ. ಸಬ್ಕಾ ಮಾಲಿಕ್ ಏಕೆ ಅಂತ ಹೇಳುವ ಮೂಲಕ ಪವಿತ್ರ ಸಮಾನತೆ ಮತ್ತು ಮಾನವೀಯತೆ ಮತ್ತು ಶಾಂತಿಯ ಉಡುಗೊರೆಯನ್ನ ಎಲ್ಲರಿಗೂ ಪಸರಿಸಿದ ಪವಿತ್ರ ಸಂತನಿಗೆ ಸೇರಿದ ಸ್ಥಳ ಇದಾಗಿದೆ. ಸಾಯಿಬಾಬಾದ ಹೆಜ್ಜೆ ಗುರುತುಗಳು ಈ ಪಟ್ಟಣವನ್ನ ಪವಿತ್ರ ಸ್ಥಳವನ್ನಾಗಿ ಮಾಡಿವೆ. ಅಹಮದ್ನಗರ್ ಮನ್ಮದ್ ಹೆದ್ದಾರಿಯಲ್ಲಿರುವ ಈ ಪುಣ್ಯ ಕ್ಷೇತ್ರಕ್ಕೆ ಭಾರತ ಮತ್ತು ವಿದೇಶಗಳಿಂದ ಲಕ್ಷಾಂತರ ಭಕ್ತರು ನಿರಂತರವಾಗಿ ಶಿರಡಿ ಸಾಯಿಬಾಬಾನ ದರ್ಶನ ಪಡೆಯುತ್ತಾರೆ. ಶನಿ ಶಿಂಗಣಾಪುರದಲ್ಲಿರುವ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಔರಂಗಾಬಾದ್ಗೆ ತೆರಳಲಾಗುವುದು. ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಶಿಗ್ನಾಪುರ ಗ್ರಾಮದಲ್ಲಿ ಶನಿ ದೇವನ ದೇವಾಲಯ ಇದೆ. ಇಲ್ಲಿನ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಶನಿ ದೇವನ ಕೃಪೆಯಿಂದ ಶನಿ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ. ಇಲ್ಲಿ ಯಾರು ಗ್ರಾಮದಲ್ಲಿರುವ ಮನೆಗಳಿಗೆ ಬೀಗ ಹಾಕುವುದಿಲ್ಲ. ಶನಿ ದೇವನ ಕೃಪೆಯಿಂದ ಇಲ್ಲಿ ಪ್ರತಿಯೊಂದು ಮನೆಯು ರಕ್ಷಿತವಾಗಿದೆ ಅಂತ ಹೇಳಲಾಗುತ್ತೆ. ಶನಿದೇವರು ಸಿಂಗ್ನಾಪುರದಲ್ಲಿ ನೆಲೆಸಿದ ದಿನದಿಂದ ಈ ಊರಿನಲ್ಲಿ ಕಳ್ಳತನ, ದರೋಡೆ ಇತ್ಯಾದಿ ನಡೆದಿಲ್ಲ. ಅಲ್ಲದೆ ಮನೆಗಳಿಗೆ ಬಾಗಿಲೇ ಇಲ್ಲದ ಗ್ರಾಮ ಎಂದು ಸಹ ಹೆಸರು ಪಡೆದಿದ್ದು ಒಂದಲ್ಲ ಎರಡೆರಡು ಬಾರಿ ಕಳ್ಳರು ಕದಿಯಲು ಯತ್ನಿಸಿ ವಿಫಲರಾಗಿ ಶಿಕ್ಷೆ ಅನುಭವಿಸಿದ್ದಾರೆ. ಅಲ್ಲದೆ ಈ ಊರಿನಲ್ಲಿ ಶೌಚಾಲಯಗಳಿಗೆ ಸಹ ಬಾಗಿಲು ಇಲ್ವಂತೆ. ಶನಿಯು ತಮ್ಮನ್ನ ಯಾವುದೇ ಕಷ್ಟದಿಂದ ಕಾಪಾಡ್ತಾನೆ ಎಂಬುದು ಜನರ ನಂಬಿಕೆಯಾಗಿದ್ದು ಪ್ರತಿ ವರ್ಷ ಶನಿಯ ಆಶೀರ್ವಾದ ಪಡೆಯಲು ಲಕ್ಷ ಲಕ್ಷ ಜನ ಇಲ್ಲಿಗೆ ಭೇಟಿ ನೀಡ್ತಾರೆ. ಮೂರನೇ ದಿನ ಮಿನಿ ತಾಜ್ ಮಹಲ್ಗೆ ಭೇಟಿ ನೀಡಲಾಗುವುದು. 1632ರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ನೆಚ್ಚಿನ ಪತ್ನಿ ಮಮ್ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಸ್ಮಾರಕದ ನಿರ್ಮಾಣವು 1653ರಲ್ಲಿ ಪೂರ್ಣಗೊಂಡಿತ್ತು. ವಾಸ್ತುಶಿಲ್ಪಿಗಳಾದ ಅಬ್ದುಲ್ ಕರೀಂ, ಮಾಮೂರ್ ಖಾನ್, ಮಕ್ರಮಾತ್ ಖಾನ್ ಮತ್ತು ಉಸ್ತಾದ್ ಅಹಮದ್ ಲಾಹೌರಿ ಅವರ ಮೇಲ್ವಿಚಾರಣೆಯಲ್ಲಿ ತಾಜ್ ಮಹಲ್ ಅನ್ನು ನಿರ್ಮಿಸಲಾಯಿತು. 20,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ತಾಜ್ ಮಹಲ್ ನಿರ್ಮಾಣಕ್ಕೆ 21 ವರ್ಷಗಳು ಬೇಕಾಯಿತು. ತನ್ನ ಮೃತ ಪತ್ನಿಗೋಸ್ಕರ ತಾಜ್ ಮಹಲ್ ನಿರ್ಮಿಸಲು ಶಹಜಾನ್ ಮಾತ್ರ ಅಲ್ಲ, ಉತ್ತರ ಪ್ರದೇಶದ ಬುಲಂದ್ ಶಹರ್ ನಗರದ ನಿವೃತ್ತ ಪೋಸ್ಟ್ ಮಾಸ್ಟರ್ ಕೂಡ ತನ್ನ ಹೆಂಡತಿಯನ್ನ ಅದೇ ರೀತಿ ಪ್ರೀತಿಸುತ್ತಾರೆ. ಫೈಜುಲ್ ಹಸನ್ ಖಾದ್ರಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಉಳಿಸಿದ್ದನ್ನ ತಮ್ಮ ಪ್ರೀತಿಯ ಸಂಗಾತಿಯ ನೆನಪಿಗಾಗಿ ತಾಜ್ ಮಹಲ್ ಮಾದರಿ ನಿರ್ಮಿಸಲು ಖರ್ಚು ಮಾಡಿದ್ರು. ಈ ಕಾರಣಕ್ಕಾಗಿ ಈ ಸ್ಮಾರಕವು ಮಿನಿ ತಾಜ್ ಮಹಲ್ ಎಂಬ ಅಡ್ಡ ಹೆಸರನ್ನ ಪಡೆದಿದೆ. ಅಲ್ಲಿಂದ ಎಲ್ಲೋರ ಹೊರಡಲಾಗುವುದು. ಅಲ್ಲಿ ನೀವು ಎಲ್ಲೋರ ಗುಹೆಗಳು ಹಾಗೂ ಗುರುನೇಶ್ವರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಲಾಗುವುದು. ವ್ಯಕ್ತಿಯೊಬ್ಬರಿಗೆ ಕಂಫರ್ಟ್ 3S ಸಿಂಗಲ್ ಶೇರಿಂಗ್ 23,740 ರೂಪಾಯಿ ಟಿಕೆಟ್ ಪಾವತಿಸಬೇಕಾಗುತ್ತೆ. ವ್ಯಕ್ತಿಯೊಬ್ಬರಿಗೆ ಡಬಲ್ ಶೇರಿಂಗ್ ಅಲ್ಲಿ 13,070 ರೂಪಾಯಿ ನಿಗದಿಪಡಿಸಲಾಗಿದೆ. ಟ್ರಿಪಲ್ ಶೇರಿಂಗ್ 10,320 ಆಗಿದ್ದು 5ರಿಂದ 11 ವರ್ಷ ವಯಸ್ಸಿನ ಮಕ್ಕಳಿಗೆ ಹಾಸಿಗೆ ಸಹಿತ 7,760 ರೂಪಾಯಿ ನಿಗದಿಪಡಿಸಲಾಗಿದೆ. ಗ್ರೂಪ್ ಬುಕಿಂಗ್ ನಲ್ಲಿ ಸ್ವಲ್ಪ ಇಳಿಕೆಯಾಗುವ ಸಾಧ್ಯತೆ ಇದೆ. ಪ್ರಯಾಣ ವಿಮೆ ನೀಡಲಾಗ್ತಿದ್ದು ಪ್ರಸ್ತುತ ಈ ಪ್ರವಾಸವು ಡಿಸೆಂಬರ್ 27, ಜನವರಿ 3, ಜನವರಿ 10, 2025ರಂದು ಲಭ್ಯ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.